ಉತ್ತರ ಕನ್ನಡದಲ್ಲಿ ಸಂಭವಿಸಿದಂತಹ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 9ನೇ ದಿನ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ನಾಪತ್ತೆ ಆಗಿದ್ದಂತಹ ಲಾರಿ ಗಂಗಾವಳಿ ನದಿಯಲ್ಲಿ ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪೋಕ್ಲೈನ್ ಕಾರ್ಯಾಚರಣೆ ಮಾಡುವಾಗ ಭಾರತ್ ಬೆನ್ಸ್ ಲಾರಿ ಪತ್ತೆಯಾಗಿದೆ. ಕೇರಳ ಮೂಲದ ಭಾರತ್ ಬೆನ್ಸ್ ಲಾರಿ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕೇರಳ ಮೂಲದ ಅರ್ಜುನ್ ನಾಪತ್ತೆಯಾಗಿದ್ದಾನೆ. ಸೊ ಆತ ಈ ದುರ್ಘಟನೆ ಸಂಭವಿಸಿದಾಗ ಇದೇ ಲಾರಿಯಲ್ಲಿ ನಿದ್ರಿಸ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಬಟ್ ಲಾರಿ ಪತ್ತೆಯಾಗಿದೆ. ಲಾರಿ ಒಳಗೆ ಅರ್ಜುನ್ಗೆ ಸಂಬಂಧಪಟ್ಟಂತಹ ಕುರುಹು ಅಥವಾ ದೇಹ ಸಿಕ್ಕಿದೆಯಾ ಅಂತ ಕೇಳಿದ್ರೆ ಇಲ್ಲಿ ತನಕ ಸಿಗ್ತಾ ಇರುವಂತಹ ಮಾಹಿತಿ ಇಲ್ಲ ಅನ್ನೋದು. ಲಾರಿ ಪತ್ತೆಯಾದ ಸ್ಥಳಕ್ಕೆ ಡಿಸಿ ಹಾಗೂ ಶಾಸಕ ಸತೀಶ್ ಸೈಲ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಬಟ್ ಕಾರ್ಯಾಚರಣೆ ನಡೆಸೋದಕ್ಕೆ ಮಳೆರಾಯ ಪದೇ ಪದೇ ಅಡ್ಡಿಪಡಿಸ್ತಾ ಇದ್ದಾನೆ. ಆದರೆ ಒಂದೇ ಒಂದು ವಿಚಾರ ಇಲ್ಲಿ ತನಕ ಕಾರ್ಯಾಚರಣೆಯಲ್ಲಿ ಸಿಕ್ಕಿರುವಂತಹ ಯಶಸ್ಸು ಅಂತ ಹೇಳಿದ್ರೆ ಅದು ಅರ್ಜುನ್ಗೆ ಸಂಬಂಧಪಟ್ಟಂತೆ ಆತ ಘಟನೆ ನಡೆದ ಸಂದರ್ಭದಲ್ಲಿ ಒಳಗಿದ್ದಂತಹ ಲಾರಿ ಪತ್ತೆ ಆಗಿದೆ. ಅದರೊಳಗೆ ಅರ್ಜುನ್ಗೆ ಸಂಬಂಧಪಟ್ಟಂತಹ ಕುರುಹು ಅಥವಾ ಆತನ ಮೃತದೇಹ ಪತ್ತೆಯಾಗಿದೆಯಾ ಅನ್ನೋದು ಈ ಕ್ಷಣದ ಕುತೂಹಲ. ಮತ್ತೆ ನದಿ ಒಳಗೆ ಈ ಲಾರಿ ಸಿಕ್ಕಾಕೊಂಡಿರೋದ್ರಿಂದ ಅದನ್ನು ತೆಗೆಯೋದಕ್ಕೂ ಬಹಳ ಸಮಯ ಬೇಕಾಗತ್ತೆ. ಸೊ ಎಷ್ಟು ಸಮಯ ಬೇಕಾಗುತ್ತೆ ನಿಜಕ್ಕೂ ಕೂಡ ತೆಗೆಯೋದಕ್ಕಾಗತ್ತಾ ಅಂತ, ಯಾಕಂದರೆ ಮುಳುಗಿ ಹೋಗಿದೆ. ಮುಳುಗಿರುವಂತಹ ಟನ್ಗಟ್ಲೆ ಭಾರ ತೂಕ ಇರುವಂತಹ ಲಾರಿನ ಹೊರ ತೆಗೆಯೋದು 1-2 ನಿಮಿಷದ ಕೆಲಸ ಅಲ್ಲ. ಮತ್ತು ವಿಪರೀತ ಮಣ್ಣು ಕೂಡ ಬಿದ್ದಿರುತ್ತೆ. ಮತ್ತು ಕಾರ್ಯಾಚರಣೆ ನಡೆಸಬೇಕಾದ್ರೆ ಕೂಡ ಅಲ್ಲಿ ಹಲವು ಸವಾಲುಗಳಿದೆ. ಹಿಟಾಚಿಯಲ್ಲಿ ಹುಡುಕಿದಾಗ ಅಥವಾ JCB ಮೂಲಕ ಮಣ್ಣು ತೆಗೆದಾಗ ಪತ್ತೆ ಆಗಿಲ್ಲ. ಅದು ಪತ್ತೆ ಆಗಿದ್ದು ಪ್ರೋಕ್ಲೈನ್ ಅನ್ನುವಂತಹ ಡಿವೈಸನ್ನು ಬಳಸಿ ಕಾರ್ಯಾಚರಣೆ ಮಾಡಿದಾಗ ಬೆಳಗಾವಿಯಿಂದ ತರಿಸ್ಕೊಂಡಿದ್ರು ಈ ಡಿವೈಸನ್ನು. ಬಟ್ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಇಲ್ಲಿ ತನಕ ಅರ್ಜುನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. 9 ದಿನಗಳಿಂದ ಇಡೀ ಕೇರಳದ ರಾಜ್ಯದ ಅನೇಕ ಅಧಿಕಾರಿಗಳು ಕೂಡ ಇಲ್ಲಿ ಬೀಡ್ಬಿಟ್ಟಿದ್ದಾರೆ. ಕೇರಳದ ಜನ ಈತ ಪವಾಡ ಸದೃಶವಾಗಿ ಬದುಕಿ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ದಿನಗಳು ಉರುಳಿದಂತೆ ಆತ ಬದುಕಿರುವಂತಹ ಸಾಧ್ಯತೆ ಕ್ಷೀಣ. ಅಟ್ಲೀಸ್ಟ್ ಮೃತದೇಹ ಪತ್ತೆ ಆಗುತ್ತಾ ಅನ್ನೋದೇ ಕುತೂಹಲ. ಮತ್ತು ಲಾರಿ ಪತ್ತೆ ಆದ ಕೂಡಲೇ ಅದನ್ನು ಆಚೆ ತರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ ಶೋಧ ಕಾರ್ಯ ನಡೀತಾ ಇರುವಂತಹ ಜಾಗ ಎಷ್ಟು ಅಪಾಯಕಾರಿಯಾಗಿದೆ ಅಂತ. ಗಂಗಾವಳಿ ನದಿ ತುಂಬಿದೆ, ಮಣ್ಣು ಮಿಶ್ರಿತ ನೀರಾಗಿರೋದ್ರಿಂದ ಮುಳುಗು ತಜ್ಞರು ಎಷ್ಟೇ ಸಲ ಆ ಭಾಗದಲ್ಲೇ ಹುಡುಕಿದ್ರು ಕೂಡ ಗೊತ್ತಾಗಿಲ್ಲ. ಬಿಕಾಸ್ ವಾಟರ್ ಕ್ಲಿಯರ್ ಇರಲಿಲ್ಲ, ಮಣ್ಣಿನಿಂದ ಆವೃತ ಆಗಿತ್ತು. ಫೈನಲಿ ಈ ಸಾಧನದ ಮೂಲಕ ಲಾರಿ ಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸ್ಪಾಟ್ಗೆ DC ವಿಸಿಟ್ ಕೊಟ್ಟಿದ್ದಾರೆ. ಶಾಸಕ ಸತೀಶ್ ಸೈಲ್ ಕೂಡ ಲೂಪಲ್ಲಿದ್ದಾರೆ. ಕಾರ್ಯಾಚರಣೆಯ ಪ್ರತಿ ಹಂತದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಎರಡೂ ರಾಜ್ಯದ ಅಧಿಕಾರಿಗಳು ಕೈ ಜೋಡಿಸಿ ಅರ್ಜುನ್ಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಈಗ ಆ ಲಾರಿ ಪತ್ತೆ ಆಗಿದೆ ಸರಿ, ಬಟ್ ಅದನ್ನ ಹೊರಕ್ಕೆ ತೆಗೆಯೋದಕ್ಕೆ ಎಷ್ಟು ಸಮಯ ಬೇಕಾಗತ್ತೆ? ನಿಜವಾಗ್ಲೂ ಹೊರ ತೆಗೆಯೋದಕ್ಕೆ ಸಾಧ್ಯ ಇದೆಯಾ? ಆಮೇಲೆ ಕಣ್ಮರೆ ಆಗಿರುವಂತಹ ಅರ್ಜುನ್ ವಿಚಾರವಾಗಿ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಈಗಾಗಲೇ ಲಾರಿ ಒಳಭಾಗದಲ್ಲಿದೆ ಅನ್ನೋದಂತದನ್ನ ಜಿಲ್ಲಾಡಳಿತ ಮೊದಲು ಹೇಳಿತ್ತು. ಆದ್ರೆ ಇದೀಗ ಹೇಳ್ತಾರಂತ ಮೆಟಲ್ ಡಿಟೆಕ್ಟ್ ಆಗಿದೆ. ಲಾರಿನೋ ಅಥವಾ ವಿದ್ಯುತ್ ಕಂಬ, ಒಂದು ಪವರ್ ಲೈನ್ ಕುಸಿದು ಬಿದ್ದಿತ್ತು, ಅದರ ಅಥವಾ ಯಾವುದು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನ್ನೋಂತಹ ಮಾಹಿತಿಯನ್ನ ಹೇಳಿರೋದು. ಜೊತೆಗೆ ಈಗಾಗಲೇ ಕಾರ್ಯಾಚರಣೆ ನಡೀತಾನೆ ಇತ್ತು. ಜೊತೆಗೆ ಅಬ್ಬರದ ಮಳೆ ಬರ್ತಾ ಇತ್ತು. ಹೀಗಾಗಿ ಸದ್ಯದ ಮಟ್ಟಿಗೆ ಸಾಕಷ್ಟು ಅಡಚಣೆಗಳು ಈ ಭಾಗದಲ್ಲಿ ಆಗಿರುವಂತದ್ದು. ಇನ್ನೊಂದೇನಂತಂದ್ರೆ ಈಗಾಗಲೇ 60 ಅಡಿ ಉದ್ದದ ಪೋಕ್ಲೈನ್ ಅನ್ನ ತರಿಸಿ ಆ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಆದ್ರೆ ಇದೀಗ ಅದು ಕೂಡ ಅದರಿಂದಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತೊಂದು ಅಷ್ಟೇ ಉದ್ದದ ಒಂದು ಪೋಕ್ಲೈನ್ ಅನ್ನ ತರಿಸಿ ಕಾರ್ಯಾಚರಣೆ ಮಾಡ್ತದೆ. ಅದರ ಜೊತೆಗೆ ದೆಹಲಿಯಿಂದ ಒಂದು ವಿಶೇಷವಾದ ಒಂದು ಆರ್ಮಿ ಟೀಮ್ ಬರಲಿದೆ. ಅದು GPS ಹೊಂದಿದಂತಹ ಡ್ರೋನ್ ಕ್ಯಾಮೆರಾ ಮತ್ತು ರ್ಯಾಡರ್ ಏನಿದೆ ಅದರ ಒಂದು ಉಪಯೋಗ ಪಡೆದುಕೊಂಡು ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಲಿದೆ. ಬೆಳಗ್ಗೆ 9:30 ನಂತರದಲ್ಲಿ ಕಾರ್ಯಾಚರಣೆ ಆರ್ಮಿ ಅವರು ಮಾಡುವಂತದ್ದು. ನಾಳೆ ದೆಹಲಿಯಿಂದ ನೇರವಾಗಿ ಕಾರವಾರಕ್ಕೆ ಅವರ ಒಂದು ಟೀಮ್ ಬರಲಿದೆ. ಅದರ ನಂತರದಲ್ಲಿ ಮತ್ತೆ ಕಾರ್ಯಾಚರಣೆ ಎಂದಿನಂತೆ ಪ್ರಾರಂಭವಾಗಲಿದೆ. ಅದಲ್ಲದೆ ಈಗಾಗಲೇ ಮುಳುಗು ತಜ್ಞರು ಕೂಡ ಈಗ ಒಳಭಾಗಕ್ಕೆ ತೆರಳಿ ಒಂದು ಶೋಧ ಕಾರ್ಯವನ್ನ ಈಗ ಪ್ರಾರಂಭ ಮಾಡಿರುವಂತದ್ದು. ಅದರಲ್ಲಿ ಆ ಶೋಧ ಕಾರ್ಯದಲ್ಲಿ ಮೆಟಲ್ ಇರುವಂತದ್ದು ಕೂಡ ಪತ್ತೆಯಾಗಿರುವಂತದ್ದು. ಆದ್ರೆ ಈಗ ಒಂದು ಪ್ರಶ್ನೆ ಇರುವಂತದ್ದು, ಕೇರಳ ಮೂಲದ ಟ್ರಕ್ ಇದೆಯೋ ಅಥವಾ ತಮಿಳುನಾಡಿನ ಮೂಲದ ಟ್ರಕ್ ಇದೆಯೋ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ. ಜೊತೆಗೆ ಆ ವಿದ್ಯುತ್ ಕಂಬವು ಅನ್ನೋದು ಕೂಡ ಈಗ ದೃಢವಾಗಬೇಕಾಗಿದೆ ಅಂತ. ಆಲ್ ರೈಟ್, ಧನ್ಯವಾದ ನವೀನ್ ಸಾಗರ್ ತಮ್ಮ ಮಾಹಿತಿಗಾಗಿ. ಸೊ ಅಧಿಕಾರಿಗಳಿಗೂ ಜಿಜ್ಞಾಸೆ ಇದೆ, ಈಗ ಪತ್ತೆ ಆಗಿರೋದು ಕಂಬಾನ ಅಥವಾ ಕೇರಳ ಮೂಲಕ್ಕೆ ಸಂಬಂಧಪಟ್ಟಂತಹ ಟ್ರಕ್ಕ, ತಮಿಳುನಾಡಿಗೆ ಸಂಬಂಧಪಟ್ಟಂತಹ ಟ್ರಕ್ಕ ಅನ್ನೋದನ್ನ ಅಧಿಕಾರಿಗಳು ಇನ್ನೂ ಕಂಡುಕೊಳ್ಳೋಕೆ ಸಾಧ್ಯ ಆಗಿಲ್ಲ. ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಅದು ನದಿಯಲ್ಲಿ ಮುಳುಗಿರೋದ್ರಿಂದ
ಈಸಿ ಅಲ್ಲ ಅದು. 1-2 ನಿಮಿಷಕ್ಕೆ ಅದನ್ನ ಆಚೆ ತಂದು ಬಿಡೋದಕ್ಕಾಗಲ್ಲ. ಬಿಕಾಸ್ ಒಂದು ಟ್ರಕ್ನ ತೂಕ ಕೂಡ ಟನ್ ಗಟ್ಟಲೆ ಇರುತ್ತೆ ಮತ್ತು ನದಿಯಲ್ಲಿ ಮುಳುಗಿದೆ ಅದು. ಇದು ಸವಾಲಿನ ವಿಚಾರ.